224 ಕ್ಷೇತ್ರಕ್ಕೂ ಅವ್ರು ಹೋಗ್ತಾ ಇದ್ರು. ಅವಾಗ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿರ್ಲಿಲ್ಲ ಅಂತಂದು. ಹೇಗ್ ಮ್ಯಾನೇಜ್ ಮಾಡ್ತಿದ್ರು ಇದನ್ನೆಲ್ಲ, ಹೇಗ್ ಹೋಗ್ತಿದ್ರು? ನೋಡಿ, ಅವತ್ತು ಒಂದು ಮೂಲವಾಗಿ ಯಡಿಯೂರಪ್ಪನವ್ರಿಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಾಮುಖ್ಯತೆ. ಅವ್ರು ಒಂದ್ಸಲ ಮನಸ್ಸು ಮಾಡಿದ್ರು ಅಂತಂದ್ರೆ, ನಾನು ಇದು ಮಾಡಬೇಕು ಅಂತಂದ್ರೆ ಬೈ ಹುಕ್ ಆರ್ ಕ್ರೂಕ್ ಮಾಡುವಂಥ ಪ್ರಯತ್ನವನ್ನ ಯಡಿಯೂರಪ್ಪನವ್ರು ಮಾಡ್ತಾ ಇದ್ರು. ಆ ಇಚ್ಛಾಶಕ್ತಿ ಎಲ್ಲರಿಗೂ ಕೂಡ ಇರಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಡಿಯೂರಪ್ಪನವ್ರು ಆ ಇಚ್ಛಾಶಕ್ತಿಯನ್ನು ಹೊಂದುವ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಅವ್ರ ತಲೆಯಲ್ಲಿತ್ತು ಒಂದು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಯನ್ನು ತರಬೇಕು. ಕರ್ನಾಟಕದಲ್ಲಿ ಫಾರ್ಮರ್ಸಿಗೆ ಆಗಬೇಕು, ದೀನದಲಿತರಿಗೆ ಆಗಬೇಕು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ಸರ್ಕಾರದಿಂದ ಒಳ್ಳೆಯ ಸೌಲಭ್ಯಗಳನ್ನು ನಾವು ಕೊಡುವಂಥ ಪ್ರಯತ್ನ ಆಗಬೇಕು. ಸರ್ಕಾರ ಇಲ್ಲಂದ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾಯಿದ್ರು ಯಡಿಯೂರಪ್ಪನವರು. 4 ಜನ ಇದ್ದಾಗೂ ಹೋರಾಟ ಮಾಡಿದ್ದಾರೆ, 40 ಜನ ಇದ್ದಾಗೂ ಹೋರಾಟ ಮಾಡಿದ್ದಾರೆ. ಯಾವಾಗ ಹೋರಾಟ ಮಾಡಿದ್ರು, ಆದರೆ ನಾವು ಯಡಿಯೂರಪ್ಪನವ್ರು ಏನು ಕಲಿಬೇಕಂದ್ರೆ, ಯಾವಾಗ ಅವ್ರು ಹೋರಾಟ ಮಾಡಿದ್ರು, ಯಾವಾಗ ನಮಗೆ ಅಧಿಕಾರ ಬಂತು, ಜವಾಬ್ದಾರಿ ಬಂತು, ಆ ಸಂದರ್ಭದಲ್ಲಿ ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅನೇಕ ರಾಜಕಾರಣಿಗಳಂತ ಇವತ್ತು ಮಾತಾಡ್ತಾರೆ, ನಾಳೆ ಹೋದ್ಕೊಳ್ಳಿ ನೆನಪಿರ್ತಾರ. ಅದೇ ಪೊಸಿಷನ್ದಲ್ಲಿ ಅವ್ರು ಬಂದಾಗ ಹಿಂದೆ ಏನು ಮಾತಾಡೋದು ನೆನಪಿರಲ್ಲ. ಆದರೆ ಯಡಿಯೂರಪ್ಪನವ್ರದ್ದು ಆಗಿದ್ದಿಲ್ಲ. ಏನು ಮಾತಾಡ್ತಿದ್ರು, ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡಿದಿಲ್ಲ. ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್ ಫ್ರಮ್ ಯಡಿಯೂರಪ್ಪ ಜಿ ಅವರು.